ಬರೀ 1,25,000 ರೂಪಾಯಿಗೆ 2,50,000 ಕೊಡ್ತೀನಿ. ಇದು ಅಷ್ಟೇ ಸರ್, 2.5 ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿರೋ 3 ಲಕ್ಷ ಬೇಕು, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್. 2,75,000 ರೂಪಾಯಿ ಹೇಳ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಲ್ಲ? 3 ಲಕ್ಷ ಕೊಡ್ತೀನಿ, ಡಾಕ್ಯುಮೆಂಟ್ ರನ್ನಿಂಗ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. 2,55,000 ರೂಪಾಯಿ ಸ್ಲೈಟ್ಲಿ ನೆಗೋಷಿಯಬಲ್. 3,50,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಪ್ರೈಸ್ ಏನಿದೆ? 3 ಲಕ್ಷ ಕೊಡ್ತೀನಿ ಅಣ್ಣ. ಸ್ವಲ್ಪ 3.5 ಲಕ್ಷ. ಸೊ ಪ್ರೈಸ್ 5.5 ಸರ್, 5.20 ಕೊಡ್ತೀನಿ. ಒಂದು 5 ಲಕ್ಷ ರೂಪಾಯಿಗೆ ಬಿಡ್ತಾ ಇದ್ದೀರಾ. 2,30,000 ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋದು, FC ಇನ್ಶೂರೆನ್ಸ್ ಫ್ರೆಶ್ ಆಗಿರೋಂಥದ್ದು 5,80,000 ರೂಪಾಯಿಗೆ ಫೈನಲ್ ಆಗುತ್ತೆ ವೀಕ್ಷಕ. 4,15,000 ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ ಶೋರೂಮ್ ಹೆಸರು ಮತ್ತೆ ಇದು ಎಲ್ಲಿ ಬರುತ್ತಣ್ಣ? ಸರ್ ನಮ್ದು ಶ್ರೀ ತಿರುಮಲ ಕಾರ್ಸ್ ಅಂತ, ಮಾಗಡಿ ಕಾಮಾಕ್ಷಿ ಪಾಳ್ಯ, ನಿಯರ್ ಬೈ ಸುಮ್ನಹಳ್ಳಿ, APMC ಯಾರ್ಡ್ ಪಕ್ಕ, ಎದುರು ಆಪೋಸಿಟ್. APMC ಯಾರ್ಡ್ ಆಪೋಸಿಟ್ ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದ್ದೇ. ಹೌದು, 100% ಸರ್. ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ, ಸೆಲ್ಫ್ ಫೈನಾನ್ಸ್ ಇದೆ, ಪ್ರೈವೇಟ್ ಫೈನಾನ್ಸ್ ಇದೆ. ಯಾವ ಮಾಡೆಲ್ ಇಂದ ಲೋನ್ ಮಾಡ್ತೀರಾ ಅಣ್ಣ? ಸರ್ ನಾವು 2010 ಇಂದ ಮಾಡ್ತೀವಿ. 13 ಅಬೋ ಬ್ಯಾಂಕ್ ಲೋನ್. 2013 ಅಬೋ ಬ್ಯಾಂಕ್ ಲೋನ್ ಆಗುತ್ತೆ. 2010 ಇಂದ ಸೇಟು ಲೋನ್ ಆಗುತ್ತೆ. ಖಂಡಿತ. ಆಮೇಲೆ ಸಿಬಿಲ್ ಇಲ್ಲದವರೆಗೂ ಲೋನ್ ವ್ಯವಸ್ಥೆ ಮಾಡ್ತೀವಿ. ಸಿಬಿಲ್ ಇರ್ಲಿ ಇಲ್ದೆ ಹೋಗ್ಲಿ ಲೋನ್ ವ್ಯವಸ್ಥೆ ಅಂತೂ ಮಾಡ್ಕೊಡ್ತೀರಾ ಅಣ್ಣ. ಈ ಗಾಡಿಗಳನ್ನೆಲ್ಲ ನೋಡ್ಬೇಕು ಅಂದ್ರೆ ನಾವ್ ಎಲ್ಲಿಗೆ ಬರ್ಬೇಕಣ್ಣ? ಸರ್ ಮಾಗಡಿ ಕಾಮಾಕ್ಷಿ ಪಾಳ್ಯ, ಸುಮ್ಮನಹಳ್ಳಿ, ನಿಯರ್ ಬೈ APMC ಆಪೋಸಿಟ್, ತಿರುಮಲ ಕಾರ್ಸ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 2014 ಮಾಡಲು, ಸಿಂಗಲ್ ಓನರ್, 2,50,000 ಕೊಡ್ತೀನಿ. 2014 ಮಾಡಲ್, ಸಿಂಗಲ್ ಓನರ್, 2,50,000 ನೆಗೋಷಿಯಬಲ್ ಏನಾದ್ರು ಇದೆಯಾ ಅಣ್ಣ? ಸ್ವಲ್ಪ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಖಂಡಿತ ಮಾಡೋಣ ವೀಕ್ಷಕರೇ, ನೀವು ಹಾಗೆ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿದೆ. ಮತ್ತೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, 60 to 70% ಟೈರ್ ಇರುವಂತದ್ದು. ಎಲ್ಲದೂ ಅದೇ ತರ ಇರುವಂತ ಟೈರ್ಗಳೇ ಇರೋದು. ಬರೀ 2,50,000 ರೂಪಾಯಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವಿಷಯ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ 2015 ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಆಸ್ಕಿಂಗ್ ಪ್ರೈಸ್ ಏನ್ ಹೇಳ್ತಾ ಇದೀರಣ್ಣ? ಸೊ ಪ್ರೈಸ್ 5.5 ಸರ್, 5.20 ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ವೀಕ್ಷಕರೇ, ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಸೆಕೆಂಡ್ ಓನರ್ ಅಷ್ಟೇ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ 60 to 70% ಇದೆ. ನೀವು ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟು ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್. ಹಾಗೆ ಬ್ಯಾಕ್ ಸೈಡ್ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಅದು ತಿರುಮಲ ಕಾರ್ಸ್ ಅಲ್ಲಿ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? 2014 ಮಾಡಲು, ಸೆಕೆಂಡ್ ಓನರ್, ಇದು ಅಷ್ಟೇ ಸರ್, 2.5 ಕೊಡ್ತೀನಿ. 2014 ಮಾಡಲು, ಸೆಕೆಂಡ್ ಓನರ್, ಇದು ಕೂಡ 2.5 ಲಕ್ಷ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಣ್ಣ. ಒರಿಜಿನಲ್ ಗಾಡಿ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿದೆ. ಇವ್ರ ಹತ್ರ ಒಮಿನಿಗಳು ಒಂದು 5-6 ಒಮಿನಿಗಳಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿರುವಂತದ್ದು. ನೀವು ಹಾಗೆ ನೋಡ್ಬೋದು ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು ಬಂದು 2011 ಮಾಡಲ್ಲ, 2011 ಮಾಡಲ್ಲ, 8 ಸೀಟರ್, 3ನೇ ಓನರ್, 2 ಲಕ್ಷ ಕೊಡ್ತೀನಿ. 8 ಸೀಟರ್, ಥರ್ಡ್ ಓನರ್, ಬರೀ 2 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ ವೀಕ್ಷಕರೇ. ಗಾಡಿ ನೀವು ನೋಡ್ತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಇದು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. 60 to 70% ಟೈರ್ ಇರುವಂತದ್ದು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? 2018-19 2018-19 ಸೆಕೆಂಡ್ ಓನರ್ ಆಗಿರೋ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಣ್ಣ. ಹೌದು. ಹಾಗೆ ವೀಕ್ಷಕರೇ, ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. 2018-19 ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಮೇಲೆ ಇರುವಂತದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಇರೋ 4 ಅದೇ ತರ ಟೈರ್ ಇದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನಿಮ್ಗೆ ಒಂದಲ್ಲ ಎರಡಲ್ಲ, ಒಂದು 5-6 ಒಮಿನಿಗಳಿದೆ. ಅದು ತಿರುಮಲ ಕಾರ್ಸ್ ಅಲ್ಲಿ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಅಣ್ಣ ಸ್ವಿಫ್ಟ್, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಯಾರು ಎಲ್ಲ ಬಂದು ನೋಡ್ತಾರೆ, 2016 ಮಾಡಲು, ಸಿಂಗಲ್ ಓನರ್ ಗಾಡಿ, 2016 ಮಾಡಲು, ಸಿಂಗಲ್ ಓನರ್, ವಿಡಿಯೋ ಆಪ್ಷನಲ್, 3 ಲಕ್ಷ ಕೊಡ್ತೀನಿ. ಡಾಕ್ಯುಮೆಂಟ್ ರನ್ನಿಂಗ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್, 3.5 ಲಕ್ಷ ಕೊಡ್ತೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಣ್ಣ. ಖಂಡಿತವಾಗ್ಲೂ ನೆಗೋಷಿಯಬಲ್ ಅಂತೂ ಇದ್ದೇ ಇರುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ದುಡಿಯೋರಿಗೆ ಒಂದು ಬ್ಯೂಟಿಫುಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. 60 to 70% ಟೈರ್ ಇರುವಂತದ್ದು. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಟಾಟಾ ನ್ಯಾನೋ LX 2013-14 ಮಾಡಲು, ಸೆಕೆಂಡ್ ಓನರ್ ಇರುತ್ತೆ ಸರ್, 1.25 ಕೊಡ್ತೀನಿ. ಬರೀ 1,25,000 ರೂಪಾಯಿಗೆ. ವೀಕ್ಷಕರು, ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಬರೀ 1,25,000 ರೂಪಾಯಿಗೆ ಈ ಟಾಟಾ ನ್ಯಾನೋ ಆಗುತ್ತೆ. ನೀವು ಹಾಗೆ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದರೆ, ಇಂಟೀರಿಯರ್ ಅಷ್ಟೇ ನೋಡಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ.
ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಇದು ಮಾರುತಿ ವ್ಯಾನ್ 5 ಸೀಟರ್ 8 ಸೀಟರ್ ಸಾರಿ 8 ಸೀಟರ್ 15 ಮಾಡಲು 15 ಮಾಡಲು 8 ಸೀಟರ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ಸರ್. 175 ಕೊಡ್ತೀನಿ ಸಾರಿ 275 ಕೊಡ್ತೀನಿ. 2,75,000 ರೂಪಾಯಿ ಹೇಳ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಲ್ಲ ಅಣ್ಣ? ಆಗುತ್ತೆ. ನಮ್ಮ ವೀಕ್ಷಕರು ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಇರುತ್ತೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಮಾತ್ರ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುತ್ತೆ. ಒಂದಲ್ಲ ಎರಡಲ್ಲ ಇವ್ರ ಹತ್ರ 5-6 ಗಾಡಿಗಳಿದೆ. ಒಂದ್ಸತಿ ಬಂದು ವಿಸಿಟ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಇದು ಬಲೆನೋ ಸಿಗ್ಮಾ 2020 ಮಾಡಲು ಸಿಂಗಲ್ ಓನರ್ ಗಾಡಿ. 2020 ಮಾಡಲು ಬಲೆನೋ ಸಿಗ್ಮಾ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಇದು ನಿಮ್ಗೆ ಒಂದು 5 ಲಕ್ಷ ಕೊಡ್ತೀವಿ. ಒಂದು 5 ಲಕ್ಷ ರೂಪಾಯಿ ಬಿಡ್ತಾ ಇದ್ದೀರಾ? ಫೈನಲ್ ಟು ಫೈನಲ್ 5.5 ಹೇಳ್ತಾ ಇರೋದು 5 ಲಕ್ಷ ಕೊಡ್ತೀನಿ. 5.5 ಹೇಳ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ 5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ತಾ ಇದ್ದೀರಾ ವೀಕ್ಷಕರೇ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಅಣ್ಣ ಬಲೆರೋದು ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಬಲೆರೋ 2010 ಮಾಡಲು SLX ಟಾಪ್ ಎಂಡ್ ಸೆಕೆಂಡ್ ಓನರ್. 2010 ಮಾಡಲು ಸೆಕೆಂಡ್ ಓನರ್ ಟಾಪ್ ಎಂಡ್ ವೆಹಿಕಲ್. ಹೌದು ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಇದೆ ಅಣ್ಣ? ಹೌದು, ಇದ್ರದ್ದು ಫ್ರೆಶ್, FC ಫ್ರೆಶ್, ಎರಡು ಫ್ರೆಶ್ ಆಗಿರುವಂತದ್ದು. ಅಲ್ಲಿಗೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್. ಓನರ್ ಸೆಕೆಂಡ್ ಓನರ್ ಆಗಿರೋದು. ಅಣ್ಣ ಆಸ್ಕಿಂಗ್ ಪ್ರೈಸ್ ಏನಿದೆ? 3 ಲಕ್ಷ ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 3,50,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ವೀಕ್ಷಕರೇ, ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 3,50,000 ರೂಪಾಯಿ, ಸ್ಲೈಟ್ಲಿ ನೆಗೋಷಿಯಬಲ್, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತದ್ದು, ಶೋರೂಮ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 11 ಮಾಡಲು ಸೆಕೆಂಡ್ ಓನರ್. 2011 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? 280 ಕೊಡ್ತೀನಿ. 280? ಹೌದು. 2,80,000 ರೂಪಾಯಿ. ಅಣ್ಣ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆಯಾ? ಅಣ್ಣ ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ವೀಕ್ಷಕರು ಬಂದ್ರೆ 100% ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಗಾಡಿ ಮಾತ್ರ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಹಾಗೆ ಒಂದು ಈಕೋ 14 ಮಾಡಲು ಸಿಂಗಲ್ ಓನರ್. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 70,000 ಓಡಿದೆ. ಬರೀ 70,000 ರಿವನ್ ಆಗಿರುವಂತದ್ದು. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ? 3 ಲಕ್ಷ ಕೊಡ್ತೀನಿ ಅಣ್ಣ. 3.5 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ವೀಕ್ಷಕರು ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನು ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು. 80 to 90% ಟೈರ್ ಇರುವಂತದ್ದು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಸಿಸ್ಟಮ್ ಕೂಡ ಇದೆ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತದ್ದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ತಿರುಮಲ ಕಾರ್ಸ್ ಅಲ್ಲಿ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಇದು ವ್ಯಾಗನರ್ VXi 12-13 ಮಾಡಲು 2012-13 ಮಾಡಲು ವ್ಯಾಗನರ್. 2,55,000 ಕೊಡ್ತೀನಿ ಸರ್. 2,55,000 ರೂಪಾಯಿ, ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ವೀಕ್ಷಕರೇ, ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋಂಥದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿದೆ. ಫ್ರಂಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇರೋವಂಥದ್ದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿರೋವಂಥದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. 2011 ಮಾಡಲು ಸಿಂಗಲ್ ಓನರ್ ಆಲ್ಟೋ VXi. ಹೌದು ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? 2,30,000 FC ಫ್ರೆಶ್. 2,30,000 ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿರುವಂತದ್ದು. ವೀಕ್ಷಕರಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಒಂದು 90% ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರೋಂಥದ್ದು. ವಿತ್ ಸಿಸ್ಟಮ್ ಕೂಡ ಇದೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸ್ವಿಫ್ಟ್ ಡಿಸೈರ್ VXi. ಸ್ವಿಫ್ಟ್ ಡಿಸೈರ್ VXi ನ್ಯೂ ಶೇಪ್ 18 ಮಾಡಲ್. 2018 ಮಾಡಲು ಆಪಲ್ ಶೇಪ್. ಸೆಕೆಂಡ್ ಓನರ್ ಇರುವಂತದ್ದು. 580 ಕೊಡ್ತೀವಿ ಸರ್. 5,80,000 ರೂಪಾಯಿಗೆ ಫೈನಲ್ ಆಗುತ್ತೆ ವೀಕ್ಷಕರೇ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಶೋರೂಮ್ ಹಿಸ್ಟ್ರಿ
ಹಾಗೆ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ವೆಲ್ ಮೈಂಟೈನ್ಡ್, ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂತದ್ದು, ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಒಂದು ಪ್ರೀಮಿಯಂ ಆಗಿದೆ, ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಪೋಸ್ಟರಿಂಗ್, ಪವರ್ ವಿಂಡೋ, AC ವೇರ್ ಬಾಕ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಇದು i10 ಗ್ರ್ಯಾಂಡ್ i10 ಗ್ರ್ಯಾಂಡ್ ಸಿಂಗಲ್ ಓನರ್ i10 ಗ್ರ್ಯಾಂಡ್ 14 ಮಾಡಲ್ 2014 ಮಾಡಲ್ ಆಗಿರುವಂತದ್ದು. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ? 4,15,000 ಕೊಡ್ತೀನಿ. 4,15,000. 4,15,000 ಸ್ಲೈಟ್ಲಿ ನೆಗೋಷಿಯಬಲ್. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವೆಲ್ ಮೇಂಟೈನ್ ಆಗಿರುವಂತದ್ದು i10 ಗ್ರ್ಯಾಂಡ್. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಒಂದು 60 to 70% ಟೈರ್ ಇರುವಂತದ್ದು, ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಮಾತ್ರ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪ್ರೀಮಿಯಂ ವೆಹಿಕಲ್ ಗೆ ಏನಿರುತ್ತೆ ಆ ತರ ಇದೆ ಇಂಟೀರಿಯರ್, ತುಂಬಾ ಚೆನ್ನಾಗಿದೆ, ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಮಾತ್ರ ಪ್ರೀಮಿಯಂ ಸೀಟ್ ಕವರ್ಸ್. ಹಾಗೆ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವೇರ್ ಬಾಕ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ರೀಸನಬಲ್ ಪ್ರೈಸ್ ಆಗುತ್ತೆ. ನೀವು ಈ ಕಾರ್ ಬೇಕು ಅಂತ ಹೇಳಿದ್ರೆ ತಿರುಮಲ ಕಾರ್ಸಿಗೆ ಬರಬೇಕು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ ಇದು ರೆನಾಲ್ಡ್ ಕ್ವಿಡ್ 1000 ಲೀಟರ್ 17 ಮಾಡಲು ಸಿಂಗಲ್ ಓನರ್ ಲೇಡಿ ಡ್ರೈವರ್ 17 ಮಾಡಲು ಸಿಂಗಲ್ ಓನರ್, ಬರೀ ಲೇಡಿ ಡ್ರಿವನ್ ಆಗಿರುವಂತ ವೆಹಿಕಲ್. ಹೌದು, 70,000 ಓಡಿದೆ, ಬರೀ 70,000 ಓಡಿರೋಂತ ವೆಹಿಕಲ್, ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತದ್ದು. ಇದೊಂದು ವಿಶಿಲ್ಡ್ ಹೋಗಿದೆ, ಹೊಸದು ಹಾಕ್ಸ್ಕೊಡ್ತೀವಿ. ಫ್ರಂಟ್ ಒಂದು ಇದು ಹೋಗಿದೆ ನೋಡಿ, ಗ್ಲಾಸ್ ಹೋಗಿದೆ, ಅದನ್ನ ಹೊಸದ್ ಹಾಕ್ಸ್ಕೊಡ್ತಾರೆ. ಆರ್ಡರ್ ಮಾಡಿದೀವಿ, ಬರ್ತದೆ. ಅದು ಆರ್ಡರ್ ಆಗಿದೆ, ಬರುತ್ತೆ. ಅದೊಂದು ರಿಪ್ಲೇಸ್ ಮಾಡಿದ್ರೆ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಸೂಪರ್ ಆಗಿದೆ, ಬರೀ ಲೇಡಿ ಡ್ರಿವನ್ ಆಗಿರುವಂತದ್ದು. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನ್ ಹೇಳಿ? ಸರ್ ಇದು 3 ಲಕ್ಷ ಹೇಳ್ತಾರೆ ಸರ್, 3 ಲಕ್ಷ ಕೊಟ್ಬಿಡ್ತೇವೆ. 3 ಲಕ್ಷ ಇರುವಂತದ್ದು ನಮ್ಮ ವೀಕ್ಷಕರಿಗೆ ಬರೀ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು, ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ 70 to 80% ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ವೀಕ್ಷಕರೇ ನೋಡಿ, ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ಕಂಪನಿ ಫಿಟೆಡ್ ಸೀಟ್ಸ್ ಕವರ್ಸ್ ಕೂಡ ಇದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋಂಥದ್ದು. ಫುಲ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ, ಅದು ಲೇಡಿ ಡ್ರಿವನ್ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ i10 ಮ್ಯಾಗ್ನಾ 14 ಮಾಡಲ್ 2014 ಮಾಡಲು i10 ಮ್ಯಾಗ್ನಾ 280 ಕೊಡ್ತೀವಿ ಸರ್. 2,80,000. ಅಣ್ಣ ಓನರ್ ಅಣ್ಣ ಸೆಕೆಂಡ್ ಓನರ್ 2,80,000 ರೂಪಾಯಿಗೆ ಆಗುತ್ತೆ. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ ತಿರುಮಲ ಕಾಲ್ಸಲ್ಲಿ ಇರುವಂತದ್ದು ಎಲ್ಲಾ ವೆಹಿಕಲ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿ, ವಿತ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು, ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರೋ ವೆಹಿಕಲ್. ಫಸ್ಟ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸೊ i20 ಮ್ಯಾಗ್ನಾ 13 ಮಾಡಲ್ 13 ಮಾಡಲ್ 2013 ಮಾಡಲ್ ಸೆಕೆಂಡ್ ಓನರ್ ಆಗಿರುವಂತದ್ದು. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ. ಇದು ಬಂದು 3,80,000 ಹೇಳ್ತಾರೆ ಸರ್. 3,80,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಹಾಗೆ ವೀಕ್ಷಕರ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಇದೆ. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ i20 ಮ್ಯಾಗ್ನಾ 2011 ಮಾಡಲ್ 2011 ಮಾಡಲು i20 ಮ್ಯಾಗ್ನಾ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ, ವಿತ್ ಡೀಸೆಲ್ ವೆಹಿಕಲ್. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? 270 ಕೊಡ್ತೀನಿ. 2,70,000 ಕೇಳ್ತಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಣ್ಣ. ಖಂಡಿತ ಚಿಕ್ಕದಾಗಿ ಒಂದು ನೆಗೋಷಿಯಬಲ್ ಕೂಡ ಬರುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಇದಕ್ಕೂ ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂಥದ್ದು. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಕಂಪನಿ ಸೀಟ್ ಕವರ್ಸ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಫಸ್ಟ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಅಣ್ಣ. ಸೊ ಶಿಫ್ಟ್ VXi 2017 ಮಾಡಲು ಸೆಕೆಂಡ್ ಓನರ್ 2017 ಮಾಡಲು ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್. ಹೌದು, ಗಾಡಿ ಸೂಪರ್ ಆಗಿದೆ.
ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ವೀಕ್ಷಕರೇ. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಅಣ್ಣ? ಸರ್ 5,10,000 ಕೊಟ್ಬಿಡ್ತೀನಿ. 5,10,000 ರೂಪಾಯಿಗೆಲ್ಲ ಬಿಡ್ತಾ ಇದೀರಾ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಣ್ಣ. ಖಂಡಿತ. ಚಿಕ್ಕ ಪುಟ್ಟ ಒಂದು ನೆಗೋಷಿಯಬಲ್ ಕೂಡ ಎಲ್ಲಾ ವೆಹಿಕಲ್ ಮೇಲೆ ಇರುತ್ತೆ. ಆಲ್ಮೋಸ್ಟ್ ಇದನ್ನು ಬ್ರ್ಯಾಂಡ್ ನ್ಯೂ ಟೈರ್ ಇದ್ದಂಗಿದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋಂಥದ್ದು. ಹಾಗೆ ನೀವು ಇಂಟೀರಿಯರ್ಗೆ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿದೆ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ನೋಡ್ತಾ ಇರ್ಬೋದು, ಸೀಟ್ ಮಾತ್ರ ಸಖತ್ತಾಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ ಅಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋ ಅಂಥ ವೆಹಿಕಲ್.